ಕಾರ್ಯಕ್ರಮದ ಅಧ್ಯಕ್ಷರು, ರಾಜಾಪುರ ಸರಸ್ವತಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಗೌರವಾನ್ವಿತ ಕಡಾರಿ ರವೀಂದ್ರ ಪ್ರಭುಗಳೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಈ ಭಾಗದ ಸಜ್ಜನ, ಸಾತ್ವಿಕ, ಸಾರ್ಥಕ ಗಣ್ಯಾತಿ ಗಣ್ಯರೇ, ಬಂದಿರುವಂಥ ಎಲ್ಲ ವಾಸುದೇವ ಭಟ್ರವರ ಅಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಶ್ರಾವಣ ಶುಕ್ರವಾರದ ಈ ಮೊದಲ ದಿನ ಗ್ರಾಮದೇವರಾದಂಥ ದುರ್ಗಾ ಪರಮೇಶ್ವರ ದೇವಿಯ ಸಂಪೂರ್ಣ ಆಶೀರ್ವಾದದೊಂದಿಗೆ ವಾಸುದೇವ ಭಟ್ರವರ ಮಾಲಕತ್ವದ NP ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಉದ್ಯಮವನ್ನು ನಾವೆಲ್ಲರೂ ಕೂಡ ಭಾಳ ಸಂತೋಷದಿಂದ ಉದ್ದೀಪನ ಮಾಡಿದ್ದೇವೆ. ಯೋಗ ವಾಸುದೇವ ಭಟ್ರ ಪಾಲಿಗೆ ಜೋಡ್ ರಸ್ತೆಯ ಮಣ್ಣಿನ ಗುಣವೋ ನೆಲದ ಋಣವೋ ಗೊತ್ತಿಲ್ಲ, ತನ್ನೆಲ್ಲ ವಹಿವಾಟಿನ ಕೇಂದ್ರ ಸ್ಥಾನವನ್ನಾಗಿ ಜೋಡ್ ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು, ಈಗಾಗಲೇ ಅಶ್ವಥ್ ಸರ್ ಅವರು ಮಾತಾಡಿದರು, ರಮೇಶ್ ಅವರು ಕೂಡ ನೆನಪು ಮಾಡಿದರು. ಒಂದು 5-6 ವರ್ಷದ ಹಿಂದೆ ನಾವೆಲ್ಲರೂ ಕಾರ್ಕಳಕ್ಕೆ ಬರಬೇಕಾದ್ರೆ ಜೋಡ್ ರಸ್ತೆಯಲ್ಲಿ ಒಂದು 10-20 ಸಣ್ಣ ಪುಟ್ಟ ಮಳಿಗೆಗಳು, ತದನಂತರದ ಲ್ಯಾಂಡ್ ಮಾರ್ಕ್ ಬಂಗ್ಲೆಗುಡ್ಡೆಯೂ ಅಷ್ಟೇ. ತಾಲೂಕು ಆಫೀಸ್ ದಾಟಿ ಸಾಲ್ಮರ ಹೋಗುವಾಗ ಪರೂರಿನಲ್ಲಿ ಬಂದವರಿಗೆ ಒಂದು ಕಾರ್ಕಳಕ್ಕೆ ಬಂತು ಎನ್ನುವಂಥ ಒಂದು ಫೀಲಿಂಗ್ಸ್ ಬರ್ತಾ ಇತ್ತು. ಆದರೆ ಇವತ್ತು ಬೈಲೂರು ಉಡುಪಿ ಕಡೆಯಿಂದ, ಅಜಕಾರಿ ಹೆಬ್ರಿ ಕಡೆಯಿಂದ ಬರುವಾಗ ಒಂದು ಕಾರ್ಕಳದ ಒಂದು ಗ್ರ್ಯಾಂಡ್ ಎಂಟ್ರಿ, ಒಂದು ಹೆಬ್ಬಾಗಿಲು ಎನ್ನುವ ರೀತಿಯಲ್ಲಿ ಏನು ಯಾವ ಮಟ್ಟದಲ್ಲಿ ಇವತ್ತು ಡೆವಲಪ್ ಆಗಿದೆ, ಅದರಲ್ಲಿಯೂ ಕೂಡ ಈ ಭಾಗಕ್ಕೆ ಒಂದು ಕಲಶಪ್ರಾಯವಾದಂಥ ಒಂದು ಕಟ್ಟಡ ಸಹಕಾರಿ ಸಿಂಧೂರ ಎನ್ನುವಂಥದ್ದು ನಮ್ಮ ಪಾಲಿಗೆ ಒಂದು ಸ್ಫೂರ್ತಿಯ ಸಂಕೇತ, ಇವತ್ತಿನ ದಿನಮಾನದಲ್ಲಿ ಒಂದು ಶೌರ್ಯದ ಸಂಕೇತ ಎನ್ನುವ ನಿಟ್ಟಿನಲ್ಲಿ ಏನು ಮೂಡಿ ಬಂದಿದೆ. ಇದರಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ, ಅಚ್ಚುಕಟ್ಟಾದಂಥ, ಒಂದು ಕಣ್ಣು ಕೊರೆಯುವಂಥ ಒಂದು ಶೋರೂಮಿನ ಒಂದು ಉದ್ಘಾಟನೆ ಏನಾಗಿದೆ. ಉಡುಪಿ ಕಡೆ ಹೋದರೆ ಉಡುಪಿಯಲ್ಲಿರುವಂಥ ಯಶಸ್ವಿ ಹರ್ಷದ ಮಳಿಗೆಯ ಒಂದು ಸ್ಲೋಗನ್ ಇತ್ತು, ಗೃಹಿಣಿಯರ ಕನಸಿನ ಮಳಿಗೆ ಅಂತೇಳಿ ಸ್ಲೋಗನ್ನ ಮೇಲೆಗೆ ಇವತ್ತು ಕರ್ನಾಟಕದಾದ್ಯಂತ ಒಂದು ಮಳಿಗೆಯನ್ನು ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಇವತ್ತು ಕಾನ್ಸೆಪ್ಟ್ ನಮ್ಮ ವಾಸುದೇವ ಭಟ್ರದ್ದು ಕೂಡ ಈ ಭಾಗದ ಜನರ ಪಾಲಿಗೆ ಒಂದು ಸ್ಮಾರ್ಟ್ ಬೈಯಿಂಗ್ ಅಂಡರ್ ಒನ್ ರೂಪ್, ಒಂದು ಜಾಣ್ಮೆಯ ಒಂದು ಖರೀದಿ, ಒಂದೇ ಸೂರಿನಡಿ ಮಾಡುವಂಥ ವ್ಯವಸ್ಥೆಯನ್ನೇನು ಮಾಡಿದ್ದಾರೆ. ಖಂಡಿತವಾಗಿಯೂ ಕೂಡ ಈ ಒಂದು ಸಂಸ್ಥೆ ಯಶಸ್ವಿಯಾಗುವುದಕ್ಕೆ ಯಾವುದೇ ಒಂದು ಸಂಶಯ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತೇನೆ. ಈಗಾಗಲೇ ವಾಸುದೇವ ಭಟ್ರವರ ಕಡಿಮೆ ಒಂದು 30-35 ವರ್ಷ ಪ್ರಾಯದಲ್ಲಿ ಅವರು ಏರಿದಂಥ ಎತ್ತರ, ಅವರ ಒಂದು ವಹಿವಾಟಿನ ಆಳ ಅಗಲ ಏನು ಅಂತೇಳಿ ಕೂಡ ನಾವು ಕೂಡ ಒಂದು ಸ್ವಲ್ಪ ಆ 10 ನಿಮಿಷದ ವಿಡಿಯೋದಲ್ಲಿ ಕಂಡಾಗಲೇ ಗೊತ್ತಾಯಿತು. ಅವ್ರು ಯಾವುದನ್ನು ಅವರು ಹೇಳುವುದಿಲ್ಲ, ಕೆಲಸವನ್ನು ಮಾಡ್ತಾ ಹೋಗುವವರು. ಈಗಾಗಲೇ ಆ ಒಂದು ವಹಿವಾಟಿನ ಮುಖಾಂತರ, ಅದರ ಒಂದು ಆ ವಹಿವಾಟಿನ ಆಳ ಅಗಲದೊಟ್ಟಿಗೆ ನಾವು ಗುರುತಿಸುವಂಥದ್ದು, ಆ ನಿಮಿತ್ತವಾಗಿ ವಾಸುದೇವ ಭಟ್ರವರು ಈ ಭಾಗದ ಒಂದು 500 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ, ಉದ್ಯೋಗದಾತರಾಗಿದ್ದಾರೆ. ಅದಕ್ಕಾಗಿ ಅಭಿನಂದನೆ ಸಲ್ಲಿಸುವ ಸಲುವಾಗಿ ನಾವು ಇಷ್ಟು ಜನ ಇವತ್ತು ಬಂದಿದ್ದೇವೆ. ಖಂಡಿತವಾಗಿಯೂ ಕೂಡ ಅವರ ಪರಿಚಯ ನಮಗೆ ಒಂದು 10 ವರ್ಷದ ಹಿಂದೆ ಒಬ್ಬ ಪೌರೋಹಿತನಾಗಿ, ಒಬ್ಬ ತಂತ್ರಿಯಾಗಿ, ಒಬ್ಬ ಯಶಸ್ವಿ ಜ್ಯೋತಿಷರಾಗಿ ಅವರೇನಿದ್ರು, ನನಗನ್ನಿಸ್ತದೆ ತನ್ನ ವೃತ್ತಿಯ ಜೊತೆಗೆ ಅವರದೇ ಒಂದು ಕುಂಡಲಿಯನ್ನು ತಿರುಗಿಸಿ ಈ ವೃತ್ತಿಯ ಜೊತೆಗೆ ವ್ಯವಹಾರವೂ ಕೂಡ ನನಗೆ ಒಳ್ಳೆಯ ರೀತಿಯಲ್ಲಿ ಹಿಡಿಸ್ತದೆ ಎನ್ನುವಂಥ ನಿಟ್ಟಿನಲ್ಲಿ ಬಹಳ ಧೈರ್ಯವಾಗಿ ವ್ಯವಹಾರ ಕ್ಷೇತ್ರದಲ್ಲಿ ದಾಪುಕಾಲಿಟ್ಟಂಥ ನಮ್ಮ ವಾಸುದೇವ ಭಟ್ರವರ ಮುಂದಿನ ಎಲ್ಲ ವೃತ್ತಿಗಳು, ವ್ಯವಹಾರಗಳು ಒಳ್ಳೆಯ ರೀತಿಯಲ್ಲಿ ನಡೆದು ಒಂದು ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸುವಂಥ ಒಂದು ಶಕ್ತಿ ಅವರಿಗೆ ಬರಲಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವ್ಯಕ್ತಿಯಾಗಿ, ಕೊಡುಗೈ ದಾನಿಯಾಗಿ, ಈ ಭಾಗದ ಒಂದು ಪ್ರತಿಷ್ಠಿತ ಗಣ್ಯರಾಗಿ ಮೂಡಿಬರುವಲ್ಲಿ ನಮ್ಮೆಲ್ಲರ ಪ್ರತ್ಯಕ್ಷ ಪರೋಕ್ಷ ಸಹಕಾರವನ್ನು ವಾಸುದೇವ ಭಟ್ರಿಗೆ ನಾವು ನೀಡೋಣ ಎನ್ನುವಂಥ ಮಾತಿನೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.